ಕಾಂಗ್ರೆಸ್ನಲ್ಲಿ ದಿನೇ ದಿನೇ ಜೋರಾಗ್ತಾ ಇದೆ ಬಣ ರಾಜಕೀಯ. ಡಿಕೆಶಿ ವರ್ಸಸ್ ಸಿಎಂ ಬಣದ ನಾಯಕರ ಬಹಿರಂಗ ಸಮರ ಮುಂದುವರೆದಿದೆ. ಇದರಿಂದ ರೋಸಿ ಹೋಗಿಬಿಟ್ಟಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಹೈಕಮಾಂಡ್ ಭೇಟಿ ಮಾಡಿ ಪರಿಹಾರವನ್ನು ಕೋರಿದ್ದಾರೆ ಗೃಹ ಸಚಿವ. ವೇಣುಗೋಪಾಲ್ ಭೇಟಿ ಮಾಡಿ ಚರ್ಚೆಯನ್ನು ಮಾಡಿದ್ದಾರೆ. ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಪರಮೇಶ್ವರ್ ಭೇಟಿ ಮಾಡಿದ್ದಾರೆ. ವೇಣುಗೋಪಾಲ್ ಜೊತೆ ಪರಮೇಶ್ವರ್ ನಡೆಸಿದ ಚರ್ಚೆ ಹಾಗಾದರೆ ಏನು? TV5 ಬಳಿ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ಗಳಿದೆ ನೋಡಿ. ಈಗಾಗಲೇ KN ರಾಜಣ್ಣ, ಸತೀಶ್ ಜಾರಕಿಹೊಳಿ ಹೋಗಿ ಬಂದರು. ಅವರು ಕೂಡ ಒಂದು ಲಿಸ್ಟನ್ನೇ ಕೊಟ್ಟು ಬಂದರು ಅವ್ರಿಗೆ, ಪವರ್ ಶೇರಿಂಗ್ ಸಂಬಂಧಪಟ್ಟಂತೆ ಮತ್ತು KPCC ಅಧ್ಯಕ್ಷರ ಬದಲಾವಣೆಗೆ. ಅದರ ಜೊತೆಗೆ ಈಗ ದಲಿತ ಸಮಾವೇಶ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರ ಗಮನಕ್ಕೆ ತಂದಿದ್ದಾರೆ ಅಂಥೇಳಿ. ಪರಮೇಶ್ವರ್ ಅವರಿಗೆ ಸಾಕಾಗಿ ಹೋಗ್ಬಿಡ್ತು. ಯಾಕಂತ ಹೇಳಿದ್ರೆ ಈಗ ಸಿದ್ದರಾಮಯ್ಯನವರು ಬಣದವರು ಒಂದು ಹೇಳಿಕೆಯನ್ನು ಕೊಟ್ಟರೆ ಅದಕ್ಕೆ ಟಕ್ಕರ್ ಕೊಡುವಂತೆ DK ಶಿವಕುಮಾರ್ ಬಣದ ಹೇಳಿಕೆಗಳು ಬರ್ತಾ ಇತ್ತು. ಹಾಗಾಗಿ KN ರಾಜಣ್ಣವರು ಅವ್ರ ಮಾತಿನ ಶೈಲಿನೇ ಚೇಂಜ್ ಆಗಿತ್ತು. ನೋಡಿ ಏನು ಚರ್ಚೆ ಆಗಿದೆ. ರಾಜ್ಯ ಮಟ್ಟದಲ್ಲಿ ಪಕ್ಷದೊಳಗೆ ಯಾವುದೇ ಭಿನ್ನಮತ ಇಲ್ಲ, ಎಲ್ಲವೂ ಕೂಡ ಸರಿಯಾಗಿದೆ. ಕೆಲವು ಕಾರಣಕ್ಕೆ ಭಿನ್ನಾಭಿಪ್ರಾಯಗಳಿದಾವಷ್ಟೇ. ಆ ಭಿನ್ನಾಭಿಪ್ರಾಯವನ್ನು ನಾವೇ ಕುಳಿತು ಸರಿ ಮಾಡಿಕೊಳ್ಬೋದು. ನೋಡಿ, ಇದು ಸಲಹೆಗಳು. CM ಬದಲಾವಣೆಯ ಒಪ್ಪಂದ ವಿಚಾರದಿಂದ ಇಷ್ಟೆಲ್ಲ ಆಗಿದೆ. ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಯಾರಿಗೂ ಕೂಡ ಕ್ಲಾರಿಟಿ ಇಲ್ಲ. ಎಲ್ಲರೂ ಅದೇ ಕೇಳೋದು ಪ್ರಶ್ನೆ ಈಗ. ಆದರೆ ಇದರ ಬಗ್ಗೆ ಮಾತುಗಳ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದ್ದಾವೆ ಅಂದರೆ ಇಲ್ಲಿ DK ಶಿವಕುಮಾರ್ ಸೈಲೆಂಟು. ಅಸಲಿಗೆ ಒಪ್ಪಂದ ಆಗಿದೆಯಾ ಇಲ್ವಾ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದು ನಿಮ್ಮ 4-5 ಜನರಿಗೆ ಮಾತ್ರವೇ ಗೊತ್ತು. ಅಂದರೆ ಹೈಕಮಾಂಡ್ ಮಟ್ಟದಲ್ಲಿ ರಾಹುಲ್ ಗಾಂಧಿ, ಖರ್ಗೆ, ಪ್ರಿಯಾಂಕ್ ಗಾಂಧಿ, ಸೋನಿಯಾ ಗಾಂಧಿ, ವೇಣುಗೋಪಾಲ್, ಸುರ್ಜೇವಾಲಾ. ಅಂದರೆ ಈಗ ಬದಲಾವಣೆ ಬಗ್ಗೆ ಒಂದಿಬ್ಬರು ಮಾತನಾಡ್ತಾ ಇದ್ದಾರೆ. KPCC ಅಧ್ಯಕ್ಷರ ಬದಲಾವಣೆ ಬಗ್ಗೆ. ನಾನು ಅಧ್ಯಕ್ಷನಾಗಿದ್ದಾಗ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೆ. ಈಗಲೂ ಕೂಡ ಅಂಥದ್ದೇ ಪ್ರಶ್ನೆ ಎದ್ದಿದೆ. ಅದಕ್ಕೆ ನೀವೇ ದಾರಿ ತೋರಿಸಬೇಕು. ಅಂದರೆ DK ಶಿವಕುಮಾರ್ ರಾಜೀನಾಮೆ ವಿಚಾರ KPCC ಅಧ್ಯಕ್ಷ ಸ್ಥಾನಕ್ಕೆ. ಸ್ಥಳೀಯ ಚುನಾವಣೆಗಳು ಹತ್ತಿರವಾಗ್ತಾ ಇದೆ. ಅಲ್ಲಿ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ಅಂತ ರಾಜಣ್ಣ ಹಾಗೆ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ಅವರ ಮಾತನ್ನು ಕೂಡ ತಳ್ಳಿ ಹಾಕುವ ಹಾಗಿಲ್ಲ. ಯಾಕಂದರೆ ಸಮುದಾಯಗಳು ಮತ್ತೆ ಕೋಪ ಮಾಡ್ಕೊಂಡ್ಬಿಡ್ತವೆ ಅಂಥೇಳಿ. ಅಧ್ಯಕ್ಷರನ್ನ ಇಳಿಸಲೂ ಆಗಲ್ಲ. ಇದರ ಬಗ್ಗೆ ಪರಿಶೀಲಿಸಿ ನೀವೇ ಒಂದು ತೀರ್ಮಾನಕ್ಕೆ ಬರಬೇಕು. ನಾವು ಸಭೆ ಸೇರುತ್ತಿದ್ದ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳು ಎದುರಾದವು. ನೋಡಿ, ಸಮಾವೇಶ ಮಾಡಬೇಕು ಅಂದಾಗ ನಾವು ಸಭೆ ಸೇರ್ತಾ ಇದ್ದದ್ದನ್ನು ನಮ್ಮ ಸಮುದಾಯದ ಸಮಸ್ಯೆಗಳ ಚರ್ಚೆಗಾಗಿ, ಜಾತಿ ಗಣತಿ ಆಗಿರ್ಬೋದು, ಒಳ ಮೀಸಲಾತಿ ಗೊಂದಲ ಪರಿಹರಿಸಲಿಕ್ಕಾಗಿ ನಾವು ಸಭೆ ಮಾಡ್ತೀವಿ ಅನ್ನೋದನ್ನು ನಿರ್ಧಾರ ಮಾಡಿದ್ವಿ. ಇದನ್ನೇ ಅಪಾರ್ಥ ಮಾಡಿಕೊಂಡು ಸಭೆಗೆ ಬ್ರೇಕ್ ಹಾಕ್ಸಿದ್ರಿ. DK ಶಿವಕುಮಾರ್ ಅವರು ನಿಮಗೆ ಆ ವಿಚಾರವನ್ನು ಮುಟ್ಟಿಸಿದ್ರು. ಇದು ದಲಿತರ ವಿರೋಧಿ ಅನ್ನೋ ಅಪಾರ್ಥಕ್ಕೆ ಗುರಿಯಾಯಿತು ರಾಜ್ಯದಲ್ಲಿ. ಇಂಥ ಗೊಂದಲಗಳು ರಾಜ್ಯ ಮಟ್ಟದಲ್ಲಿವೆ ಅಷ್ಟೇ. ಇಲ್ಲಿ ಯಾವುದೇ ಭಿನ್ನಮತ ಇಲ್ಲ, ಪಕ್ಷ ವಿರೋಧಿತನವೂ ಕೂಡ ಇಲ್ಲ. ಈ ಸಮಸ್ಯೆಗಳಿಗೆ ನೀವು ಪರಿಹಾರವನ್ನು ಹುಡುಕಿದ್ರೆ ಸಾಕು. ನೋಡಿ, ಇದು ಪರಮೇಶ್ವರ್ ಅವರು ಹೈಕಮಾಂಡ್ಗೆ, ಸುರ್ಜೇವಾಲಾ ಅವರು ಮುಂದೆ ಇಟ್ಟಿರುವಂಥ ಕೆಲವೊಂದಿಷ್ಟು ವಿಚಾರಗಳು, ಸಲಹೆಗಳ ರೀತಿ ಇದೆ. ಎಲ್ಲವೂ ಸರಿಯಾಗುತ್ತೆ. ಇದು ನೀವು ಪರಿಹಾರ ಹುಡುಕಬೇಕು. KC ವೇಣುಗೋಪಾಲ್ ಮುಂದೆ ಸಂಪೂರ್ಣ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ಹಿರಿಯರ ಜೊತೆ ಚರ್ಚೆ ಮಾಡಿ ನಿರ್ಧಾರ ಮಾಡೋಣ ಅಂತ ವೇಣುಗೋಪಾಲ್ ಪರಮೇಶ್ವರ್ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಪರಮೇಶ್ವರ್ ಅವರು ಹೇಳಿರುವಂಥ ವಿಚಾರ ಪ್ರಸ್ತುತವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಏನು ನಡೀತಾ ಇದೆ ಅನ್ನೋದು, ಅದಕ್ಕೆ ಹೈಕಮಾಂಡ್ ಮದ್ದು ಅರಿಯುತ್ತಾ ಇಲ್ಲವ. ಯಾಕಂದರೆ ಡೆಲ್ಲಿಗೆ ಹೋಗಿ ಬರ್ತಾನೆ ಇದ್ದಾರೆ. ಆದರೆ ಮಾತಿನ ಸಮರಗಳಿಗೆ ಮಾತ್ರ ಬ್ರೇಕ್ ಬೀಳ್ತಾ ಇಲ್ಲ.